ಎಲ್ಲರೂ ಊಟ ಮಾಡಿದ್ರು ಹೋದ್ರು ಅಷ್ಟೇ, ಅಲ್ಲೇನು ಬೇರೆ ಏನು ಚರ್ಚೆ ಆಗಲಿಲ್ಲ. ಡೆಲ್ಲಿಗೆ ಹೋಗ್ತಾ ಇರೋದು ಯಾರಿಗೆ ಅಂತ ನಿಮ್ಗೆಲ್ಲ ಗೊತ್ತು. ಸುಮ್ಮನೆ ಕೇಳ್ತಾರೆ, ಅದನ್ನ ಡೆಲ್ಲಿ ಹೋಗೋದು ಅದ್ರ ವಿಶೇಷ ಅರ್ಥ ನೀವು ಕಲ್ಸೋದು ಬೇಡ. ಇಲ್ಲ, ಯಾರು ಕುಸ್ತಿ ಆಡಕ್ ಹೋಗ್ಲಿಲ್ಲ ಬಲ ಪ್ರದರ್ಶನ ಮಾಡೋಕ್ಕೆ. ಆ ತರ ಏನಿಲ್ಲ, ಎಲ್ಲರೂ ಬಂದಿದ್ರಲ್ಲ, ಎಲ್ಲ ಆಲ್ MLAs ಕರೆದಿದ್ರು. ಅಂದ್ರೆ ಮೆಜಾರಿಟಿ MLAs ಬಂದಿದ್ರ. ಸಿದ್ದರಾಮಯ್ಯವರು ಪದೇ ಪದೇ ಚರ್ಚೆ ಮಾಡ್ತಾರೆ, ಎಲ್ಲ ಸೆಟಲ್ ಆಗಿದೆ, ಹೈಕಮಾಂಡ್ ಆ ಚರ್ಚೆ ಇಲ್ಲ. ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನ ಆ ವಿಚಾರಕ್ಕೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದ್ರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರಿಸುವುದು ಸಾಕ್ತದೆ. ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ್ ಬೇಡ ಅಂತೇಳಿ ನನ್ನ ಮನವಿ. ನೀವು ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಪಾರ್ಟಿ. ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಷ್ಟೇನೆ. ಇದೇನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರಿಸ್ಬಿಟ್ಟು ಸಾಕ್ಬಾರ್ದು. ಒಬ್ಬೊಬ್ರಿಗೊಂದ್ಸರಿ ಈಗ ಇರ್ತದೆ, ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡೋದು? ಚೆನ್ನಾಗಿ ಹೇಳಿದ್ರು ಸರ್ ಇಕ್ಬಾಲ್ ಹುಸೇನ್ ಅವರು. ಯಾಕಂದ್ರೆ ನಾವು ಮಾಡಿದ್ರೆ ಅದು ಬಲಾತ್ಕಾರ, ಅವ್ರು ಮಾಡೋದು ಚಮತ್ಕಾರ ಅಂತ ಹೇಳಿ ಅದೇ ತರ ನೋಡ್ತಾ ಇದ್ದಾಗ ಅದ್ಭುತವಾದಂತ ವಾಕ್ಯವನ್ನ ಇಕ್ಬಾಲ್ ಅವರು ಹೇಳಿದ್ದಾರೆ. ಅದು ಹೈಕಮಾಂಡ್ ಅಲ್ಲೇ ಐತೆ. ನಾವು ನೀವು ಹೇಳೋದಲ್ಲ, ಹೈಕಮಾಂಡ್ ತಲೆಲ್ಲ ಐತೆ. ಹೈಕಮಾಂಡ್ ಕೇಳಬೇಕು, ಅವ್ರ ತಲೆಲ್ಲ ಐತೆ. ಯಾವಾಗ ನನ್ ಕೇಳಿದ್ರೆ ಹೈಕಮಾಂಡ್ ಮಾಡ್ತಾರೆ, ಹೈಕಮಾಂಡ್ ತಲೆಲ್ಲ ಐತೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ. ಸರ್, ಈಗ ಭಿಕ್ಷೆ ಬೇಡೋ ಸ್ಥಿತಿ ಬಂದಿದೆ ಅಂತ ಹೇಳಿ ಉತ್ತರ ಕನ್ನಡ ಭಾಗ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಹೌದಾ ಸರ್? ಆ ಸ್ಥಿತಿ ಬಂದಿದೆ ಸರ್ಕಾರದ? ಅಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ. ನೋಡ್ರಿ, ಒಂದ್ ನಿಮಿಷ ಹೇಳ್ತೀನಿ. ಭಿಕ್ಷೆ ಬೇಡೋ ಸ್ಥಿತಿ ಈಗ ನಮ್ಮನ್ನ ಟೀಕೆ ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿಯವರು. ಬಿಜೆಪಿಯವ್ರಿಗೂ 10 ವರ್ಷ ಆಡಳಿತ ಕೊಟ್ರಲ್ಲ, ಅವಾಗ ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಬಿಜೆಪಿಯವರು ಸುಮ್ಮನೆ ಮಾತಾಡ್ಲಿಕ್ಕೋಸ್ಕರ ಮಾತಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ. ನಿಮ್ಗೆ ಅಧಿಕಾರ ಕೊಟ್ಟವಲ್ಲ 10 ವರ್ಷ, ಅವಾಗ ಎಲ್ಲ ದಕ್ಷಿಣ ಕರ್ನಾಟಕ ಬಿಟ್ಬಿಟ್ಟು ಉತ್ತರ ಕರ್ನಾಟಕ ತಂದು ಹಾಕೊಂಡು ಎಲ್ಲ ಮಾಡಬೇಕಾಗಿತ್ತು. ನೋಡ್ರಿ, ಇದು ಅಮೌಂಟ್ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಪ್ರತಿ ಸಾರಿನೂ ಕೂಡ MLAಗಳಿಗೆ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿಗೋಸ್ಕರ ಬಿಡುಗಡೆ ಮಾಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಉಪಯೋಗಿಸ್ಕೋತಾರೆ ಅಂತಕ್ಕಂಥದ್ರ ಮೇಲೆ ಹೋಗ್ತದೆ. ಅದ್ಬಿಟ್ಟು ಸುಮ್ಮನೆ ಇಲ್ಲಿ ಬಂದು ಉತ್ತರ ಕರ್ನಾಟಕದ ಬಗ್ಗೆ ಬೊಬ್ಬೆ ಹೊಡೆದ್ರೆ ಏನ್ ಪ್ರಯೋಜನ? ಏನ್ ಅಲ್ಲಿ ಬೆಂಗಳೂರಲ್ಲಿ ಬೊಬ್ಬೆ ಹೊಡಿಬೇಡ ಅಂತ ಹೇಳಿದ್ವಿ ನಾವು, ಅಲ್ಲೇ ಹೊಡಿಲಿ ಬೊಬ್ಬೆ. ಸುಮ್ಮನೆ ಇವೆಲ್ಲ ರಾಜಕೀಯವಾಗಿ ಮತ ಗಳಿಸಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇನೆ. ಅದು ಬಿಟ್ರೆ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ, ದಕ್ಷಿಣ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ. ನಾಯಕತ್ವ ಬದಲಾವಣೆ ಚರ್ಚೆ ಆಗೋದು ಬೇಡ ಅಂತ ನೀವು ಹೇಳ್ತೀರಾ? ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡಬೇಕು? ಹೈಕಮಾಂಡ್ ಕೇಳ್ಬಿಟ್ಟು ಹೇಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.